ಬೆಚ್ಚಿದ ಪಾಕ್ ಈಗ ವಿಶ್ವಸಂಸ್ಥೆಯ ಕಾಲಿಗೆ ಬಿದ್ದಿದೆ. ಇವತ್ತು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸಭೆ ಇದೆ. ಚೀನಾ, ಫ್ರಾನ್ಸ್, ರಷ್ಯಾ, ಯುಕೆ ಮತ್ತು ಅಮೆರಿಕ ಈ ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟ್ರಗಳು. ಇಲ್ಲಿ ಚೀನಾ ಬಿಟ್ರೆ ಉಳಿದವರೆಲ್ಲ ಭಾರತಕ್ಕೆ ದೋಸ್ತಿ. ಭದ್ರತಾ ಮಂಡಳಿಯಲ್ಲಿ ಮೋದಿ ಪಾಕಿಸ್ತಾನಕ್ಕೆ ಏನ್ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಡಬಹುದು? ಈ ಬಗ್ಗೆನ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಭಾರತ ಪಾಕ್ ಮಧ್ಯೆ ಉದ್ವಿಗ್ನ ಸ್ಥಿತಿ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸಭೆ. ಪಹಲ್ಗಾಮ್ ದಾಳಿ ಮಾಡಿ ಪಾಕಿಸ್ತಾನ ಅಕ್ಷರಶಃ ತರತರ ಅಂತ ನಡುಗಿ ಹೋಗಿದೆ. ಭಾರತದ ಮಿಲಿಟರಿ ದಾಳಿಯ ಭೀತಿಯಿಂದ ಗಡಿಯಲ್ಲಿ ಸೈನಿಕರನ್ನ ಜಮಾವಣೆ ಮಾಡಿಕೊಂಡಿದೆ. ಈಗಾಗಲೇ ಬೆಲೆ ಏರಿಕೆಯಿಂದ ತತ್ತರಿಸಿರುವ ಪಾಕಿಸ್ತಾನದ ಮೇಲೆ ಏನಾದರೂ ಯುದ್ಧ ಸಾರಿದ್ರೆ ಬಿಕರಿಸ್ತಾನ ಆಗಲಿದೆ. ಇದನ್ನ ತಪ್ಪಿಸಿಕೊಳ್ಳಲು ಪಾಕಿಸ್ತಾನ ವಿಶ್ವಸಂಸ್ಥೆ ಮುಂದೆ ನಮ್ಮನ್ನ ಕಾಪಾಡಿ ಅಂತ ಅಂಗಲಾಚಿ ಬೇಡಿಕೊಂಡಿದೆ. ತನ್ನ ಮೇಲಿನ ದಾಳಿ ತಡೆಯುವಂತೆ ಬೇಡಿಕೊಂಡಿದ್ದ ಪಾಕಿಸ್ತಾನವನ್ನ ಬಚಾವ್ ಮಾಡಲು ವಿಶ್ವಸಂಸ್ಥೆ ಮುಂದಾಗಿದೆ. ಪಾಕಿಸ್ತಾನದ ಮನವಿಯನ್ನ ಗ್ರೀಸ್ ಅಧ್ಯಕ್ಷತೆ ಸ್ವೀಕರಿಸಿದೆ. ಈ ತಿಂಗಳಿನಿಂದ ಗ್ರೀಸ್ ದೇಶಕ್ಕೆ ಮಂಡಳಿ ಅಧ್ಯಕ್ಷತೆಯನ್ನ ವಹಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಇಂದು ಭದ್ರತಾ ಮಂಡಳಿಯಲ್ಲಿ ಕ್ಲೋಸ್ಡ್ ಡೋರ್ ಮೀಟಿಂಗ್ ನಡೆಯಲಿದೆ. ಪಾಕಿಸ್ತಾನ ಭಾರತದ ವಿರುದ್ಧ ನದಿ ನೀರು ಒಪ್ಪಂದ ರದ್ದತಿ ದೂರು ನೀಡಲಿದೆ. ಸಿಂಧು ನದಿ ಒಪ್ಪಂದ ಉಲ್ಲಂಘಿಸಿರುವುದು ಯುದ್ಧಕ್ಕೆ ಸಮಾನ ಎಂದು ತಿಳಿಸಲಿದೆ. ಇನ್ನು ಭಾರತ ನಿರಂತರವಾಗಿ ಆಕ್ರಮಣಕಾರಿ ಧೋರಣೆ ಅನುಸರಿಸುತ್ತಿದೆ ಎಂದು ದೂರಲಿದೆ. ಭಾರತ ಯುದ್ಧಕ್ಕೆ ಪ್ರಚೋದನೆ ನೀಡುತ್ತಿದೆ ಮತ್ತು ಯುದ್ಧಕ್ಕೆ ತಯಾರಿ ನಡೆಸುತ್ತಿದೆ ಎಂದು ದೂರಿನ ಸುರಿಮಳೆಯನ್ನೇ ಸುರಿಸಲಿದೆ. ವಿಶ್ವಸಂಸ್ಥೆಯಲ್ಲಿ ಪಾಕ್ ದೂರಲು ಭಾರತ ಕೂಡ ಕಾರ್ಯತಂತ್ರ ರೂಪಿಸಿದೆ. ವಿಶ್ವಸಂಸ್ಥೆ ಮುಂದೆ ಪಾಕ್ ಭಯೋತ್ಪಾದಕ ರಾಷ್ಟ್ರ ಎಂದು ಬಿಂಬಿಸಲಿದೆ. ಸಾಕ್ಷ್ಯ ಸಹಿತ ಪಾಕಿಸ್ತಾನದ ಬಂಡವಾಳವನ್ನ ಬಯಲು ಮಾಡಲಿದೆ. ಇನ್ನು ಪಾಕ್ ಉಗ್ರರ ಫ್ಯಾಕ್ಟರಿ ಎಂಬುದನ್ನ ಸಾರಲಿದೆ. ಪಾಕಿಸ್ತಾನದ ಎಲ್ಲ ವಾದವನ್ನ ಚೆಚ್ಚಿ ಹಾಕಲಿದೆ ನಮ್ಮ ಭಾರತ. ಭದ್ರತಾ ಮಂಡಳಿಯಲ್ಲಿ ಚೀನಾ, ಫ್ರಾನ್ಸ್, ರಷ್ಯಾ, ಯುಕೆ ಮತ್ತು ಅಮೆರಿಕ ಶಾಶ್ವತ ಸದಸ್ಯ ರಾಷ್ಟ್ರಗಳು. ಈ ರಾಷ್ಟ್ರಗಳಿಗೆ ವೀಟೋ ಚಲಾಯಿಸುವ ಅಧಿಕಾರ ಇದೆ. ಇದರಲ್ಲಿ ಯಾವುದಾದರೂ ಒಂದು ರಾಷ್ಟ್ರ ವೀಟೋ ಚಲಾಯಿಸಿದ್ರೆ ಭದ್ರತಾ ಮಂಡಳಿ ನಿರ್ಣಯ ಅಂಗೀಕಾರ ಆಗೋದಿಲ್ಲ. ಭಾರತದ ವಿರುದ್ಧ ನಿರ್ಣಯ ಬಂದ್ರೆ ರಷ್ಯಾ, ಫ್ರಾನ್ಸ್, ಅಮೆರಿಕ, ಯುಕೆ ವೀಟೋ ಚಲಾಯಿಸಬಹುದು. ಪಾಕ್ ವಿರುದ್ಧ ನಿರ್ಣಯ ಬಂದ್ರೆ ಚೀನಾ ವೀಟೋ ಚಲಾಯಿಸುವ ಎಲ್ಲ ಸಾಧ್ಯತೆ ಇದೆ. ಇನ್ನು ಅಲ್ಜೀರಿಯಾ, ಡೆನ್ಮಾರ್ಕ್, ಗ್ರೀಸ್, ಗಯಾನಾ, ಪಾಕಿಸ್ತಾನ, ಪನಾಮಾ ಬೆಚ್ಚಿದ ಪಾಕ್ ಈಗ ವಿಶ್ವಸಂಸ್ಥೆಯ ಕಾಲಿಗೆ ಬಿದ್ದಿದೆ. ಇವತ್ತು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸಭೆ ಇದೆ. ಚೀನಾ, ಫ್ರಾನ್ಸ್, ರಷ್ಯಾ, ಯುಕೆ ಮತ್ತು ಅಮೆರಿಕ ಈ ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟ್ರಗಳು. ಇಲ್ಲಿ ಚೀನಾ ಬಿಟ್ರೆ ಉಳಿದವರೆಲ್ಲ ಭಾರತಕ್ಕೆ ದೋಸ್ತಿ. ಭದ್ರತಾ ಮಂಡಳಿಯಲ್ಲಿ ಮೋದಿ ಪಾಕಿಸ್ತಾನಕ್ಕೆ ಏನ್ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಡಬಹುದು? ಈ ಬಗ್ಗೆನ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಭಾರತ ಪಾಕ್ ಮಧ್ಯೆ ಉದ್ವಿಗ್ನ ಸ್ಥಿತಿ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸಭೆ. ಪಹಲ್ಗಾಮ್ ದಾಳಿ ಮಾಡಿ ಪಾಕಿಸ್ತಾನ ಅಕ್ಷರಶಃ ತರತರ ಅಂತ ನಡುಗಿ ಹೋಗಿದೆ. ಭಾರತದ ಮಿಲಿಟರಿ ದಾಳಿಯ ಭೀತಿಯಿಂದ ಗಡಿಯಲ್ಲಿ ಸೈನಿಕರನ್ನ ಜಮಾವಣೆ ಮಾಡಿಕೊಂಡಿದೆ. ಈಗಾಗಲೇ ಬೆಲೆ ಏರಿಕೆಯಿಂದ ತತ್ತರಿಸಿರುವ ಪಾಕಿಸ್ತಾನದ ಮೇಲೆ ಏನಾದರೂ ಯುದ್ಧ ಸಾರಿದ್ರೆ ಬಿಕರಿಸ್ತಾನ ಆಗಲಿದೆ. ಇದನ್ನ ತಪ್ಪಿಸಿಕೊಳ್ಳಲು ಪಾಕಿಸ್ತಾನ ವಿಶ್ವಸಂಸ್ಥೆ ಮುಂದೆ ನಮ್ಮನ್ನ ಕಾಪಾಡಿ ಅಂತ ಅಂಗಲಾಚಿ ಬೇಡಿಕೊಂಡಿದೆ. ತನ್ನ ಮೇಲಿನ ದಾಳಿ ತಡೆಯುವಂತೆ ಬೇಡಿಕೊಂಡಿದ್ದ ಪಾಕಿಸ್ತಾನವನ್ನ ಬಚಾವ್ ಮಾಡಲು ವಿಶ್ವಸಂಸ್ಥೆ ಮುಂದಾಗಿದೆ. ಪಾಕಿಸ್ತಾನದ ಮನವಿಯನ್ನ ಗ್ರೀಸ್ ಅಧ್ಯಕ್ಷತೆ ಸ್ವೀಕರಿಸಿದೆ. ಈ ತಿಂಗಳಿನಿಂದ ಗ್ರೀಸ್ ದೇಶಕ್ಕೆ ಮಂಡಳಿ ಅಧ್ಯಕ್ಷತೆಯನ್ನ ವಹಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಇಂದು ಭದ್ರತಾ ಮಂಡಳಿಯಲ್ಲಿ ಕ್ಲೋಸ್ಡ್ ಡೋರ್ ಮೀಟಿಂಗ್ ನಡೆಯಲಿದೆ. ಪಾಕಿಸ್ತಾನ ಭಾರತದ ವಿರುದ್ಧ ನದಿ ನೀರು ಒಪ್ಪಂದ ರದ್ದತಿ ದೂರು ನೀಡಲಿದೆ. ಸಿಂಧು ನದಿ ಒಪ್ಪಂದ ಉಲ್ಲಂಘಿಸಿರುವುದು ಯುದ್ಧಕ್ಕೆ ಸಮಾನ ಎಂದು ತಿಳಿಸಲಿದೆ. ಇನ್ನು ಭಾರತ ನಿರಂತರವಾಗಿ ಆಕ್ರಮಣಕಾರಿ ಧೋರಣೆ ಅನುಸರಿಸುತ್ತಿದೆ ಎಂದು ದೂರಲಿದೆ. ಭಾರತ ಯುದ್ಧಕ್ಕೆ ಪ್ರಚೋದನೆ ನೀಡುತ್ತಿದೆ ಮತ್ತು ಯುದ್ಧಕ್ಕೆ ತಯಾರಿ ನಡೆಸುತ್ತಿದೆ ಎಂದು ದೂರಿನ ಸುರಿಮಳೆಯನ್ನೇ ಸುರಿಸಲಿದೆ.
ವಿಶ್ವಸಂಸ್ಥೆಯಲ್ಲಿ ಪಾಕ್ ದೊರಲು ಭಾರತ ಕೂಡ ಕಾರ್ಯತಂತ್ರ ರೂಪಿಸಿದೆ. ವಿಶ್ವಸಂಸ್ಥೆ ಮುಂದೆ ಪಾಕ್ ಭಯೋತ್ಪಾದಕ ರಾಷ್ಟ್ರ ಎಂದು ಬಿಂಬಿಸಲಿದೆ. ಸಾಕ್ಷ್ಯ ಸಹಿತ ಪಾಕಿಸ್ತಾನದ ಬಂಡವಾಳವನ್ನ ಬಯಲು ಮಾಡಲಿದೆ. ಇನ್ನು ಪಾಕ್ ಉಗ್ರರ ಫ್ಯಾಕ್ಟರಿ ಎಂಬುದನ್ನ ಸಾರಲಿದೆ. ಪಾಕಿಸ್ತಾನದ ಎಲ್ಲ ವಾದವನ್ನ ಚೆಚ್ಚಿ ಹಾಕಲಿದೆ ನಮ್ಮ ಭಾರತ. ಭದ್ರತಾ ಮಂಡಳಿಯಲ್ಲಿ ಚೀನಾ, ಫ್ರಾನ್ಸ್, ರಷ್ಯಾ, ಯುಕೆ ಮತ್ತು ಅಮೆರಿಕ ಶಾಶ್ವತ ಸದಸ್ಯ ರಾಷ್ಟ್ರಗಳು. ಈ ರಾಷ್ಟ್ರಗಳಿಗೆ ವಿಟೋ ಚಲಾಯಿಸುವ ಅಧಿಕಾರ ಇದೆ. ಇದರಲ್ಲಿ ಯಾವುದಾದರೂ ಒಂದು ರಾಷ್ಟ್ರ ವಿಟೋ ಚಲಾಯಿಸಿದ್ರೆ ಭದ್ರತಾ ಮಂಡಳಿ ನಿರ್ಣಯ ಅಂಗೀಕಾರ ಆಗೋದಿಲ್ಲ. ಭಾರತದ ವಿರುದ್ಧ ನಿರ್ಣಯ ಬಂದ್ರೆ ರಷ್ಯಾ, ಫ್ರಾನ್ಸ್, ಅಮೆರಿಕ, ಯುಕೆ ವಿಟೋ ಚಲಾಯಿಸಬಹುದು. ಪಾಕ್ ವಿರುದ್ಧ ನಿರ್ಣಯ ಬಂದ್ರೆ ಚೀನಾ ವಿಟೋ ಚಲಾಯಿಸುವ ಎಲ್ಲ ಸಾಧ್ಯತೆ ಇದೆ. ಇನ್ನು ಅಲ್ಜೀರಿಯಾ, ಡೆನ್ಮಾರ್ಕ್, ಗ್ರೀಸ್, ಗಯಾನಾ, ಪಾಕಿಸ್ತಾನ, ಪನಾಮಾ ಬೆಚ್ಚಿದ ಪಾಕ್ ಈಗ ವಿಶ್ವಸಂಸ್ಥೆಯ ಕಾಲಿಗೆ ಬಿದ್ದಿದೆ. ಇವತ್ತು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸಭೆ ಇದೆ. ಚೀನಾ, ಫ್ರಾನ್ಸ್, ರಷ್ಯಾ, ಯುಕೆ ಮತ್ತು ಅಮೆರಿಕ ಈ ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟ್ರಗಳು. ಇಲ್ಲಿ ಚೀನಾ ಬಿಟ್ರೆ ಉಳಿದವರೆಲ್ಲ ಭಾರತಕ್ಕೆ ದೋಸ್ತಿ. ಭದ್ರತಾ ಮಂಡಳಿಯಲ್ಲಿ ಮೋದಿ ಪಾಕಿಸ್ತಾನಕ್ಕೆ ಏನ್ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಡಬಹುದು? ಈ ಬಗ್ಗೆನ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಭಾರತ ಪಾಕ್ ಮಧ್ಯೆ ಉದ್ವಿಗ್ನ ಸ್ಥಿತಿ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸಭೆ. ಪಹಲ್ಗಾಮ್ ದಾಳಿ ಮಾಡಿ ಪಾಕಿಸ್ತಾನ ಅಕ್ಷರಶಃ ತರತರ ಅಂತ ನಡುಗಿ ಹೋಗಿದೆ. ಭಾರತದ ಮಿಲಿಟರಿ ದಾಳಿಯ ಭೀತಿಯಿಂದ ಗಡಿಯಲ್ಲಿ ಸೈನಿಕರನ್ನ ಜಮಾವಣೆ ಮಾಡಿಕೊಂಡಿದೆ. ಈಗಾಗಲೇ ಬೆಲೆ ಏರಿಕೆಯಿಂದ ತತ್ತರಿಸಿರುವ ಪಾಕಿಸ್ತಾನದ ಮೇಲೆ ಏನಾದರೂ ಯುದ್ಧ ಸಾರಿದ್ರೆ ಬಿಕರಿಸ್ತಾನ ಆಗಲಿದೆ. ಇದನ್ನ ತಪ್ಪಿಸಿಕೊಳ್ಳಲು ಪಾಕಿಸ್ತಾನ ವಿಶ್ವಸಂಸ್ಥೆ ಮುಂದೆ ನಮ್ಮನ್ನ ಕಾಪಾಡಿ ಅಂತ ಅಂಗಲಾಚಿ ಬೇಡಿಕೊಂಡಿದೆ. ತನ್ನ ಮೇಲಿನ ದಾಳಿ ತಡೆಯುವಂತೆ ಬೇಡಿಕೊಂಡಿದ್ದ ಪಾಕಿಸ್ತಾನವನ್ನ ಬಚಾವ್ ಮಾಡಲು ವಿಶ್ವಸಂಸ್ಥೆ ಮುಂದಾಗಿದೆ. ಪಾಕಿಸ್ತಾನದ ಮನವಿಯನ್ನ ಗ್ರೀಸ್ ಅಧ್ಯಕ್ಷತೆ ಸ್ವೀಕರಿಸಿದೆ. ಈ ತಿಂಗಳಿನಿಂದ ಗ್ರೀಸ್ ದೇಶಕ್ಕೆ ಮಂಡಳಿ ಅಧ್ಯಕ್ಷತೆಯನ್ನ ವಹಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಇಂದು ಭದ್ರತಾ ಮಂಡಳಿಯಲ್ಲಿ ಕ್ಲೋಸ್ಡ್ ಡೋರ್ ಮೀಟಿಂಗ್ ನಡೆಯಲಿದೆ. ಪಾಕಿಸ್ತಾನ ಭಾರತದ ವಿರುದ್ಧ ನದಿ ನೀರು ಒಪ್ಪಂದ ರದ್ದತಿ ದೂರು ನೀಡಲಿದೆ. ಸಿಂಧು ನದಿ ಒಪ್ಪಂದ ಉಲ್ಲಂಘಿಸಿರುವುದು ಯುದ್ಧಕ್ಕೆ ಸಮಾನ ಎಂದು ತಿಳಿಸಲಿದೆ. ಇನ್ನು ಭಾರತ ನಿರಂತರವಾಗಿ ಆಕ್ರಮಣಕಾರಿ ಧೋರಣೆ ಅನುಸರಿಸುತ್ತಿದೆ ಎಂದು ದೂರಲಿದೆ. ಭಾರತ ಯುದ್ಧಕ್ಕೆ ಪ್ರಚೋದನೆ ನೀಡುತ್ತಿದೆ ಮತ್ತು ಯುದ್ಧಕ್ಕೆ ತಯಾರಿ ನಡೆಸುತ್ತಿದೆ ಎಂದು ದೂರಿನ ಸುರಿಮಳೆಯನ್ನೇ ಸುರಿಸಲಿದೆ. ವಿಶ್ವಸಂಸ್ಥೆಯಲ್ಲಿ ಪಾಕ್ ದೊರಲು ಭಾರತ ಕೂಡ ಕಾರ್ಯತಂತ್ರ ರೂಪಿಸಿದೆ. ವಿಶ್ವಸಂಸ್ಥೆ ಮುಂದೆ ಪಾಕ್ ಭಯೋತ್ಪಾದಕ ರಾಷ್ಟ್ರ ಎಂದು ಬಿಂಬಿಸಲಿದೆ. ಸಾಕ್ಷ್ಯ ಸಹಿತ ಪಾಕಿಸ್ತಾನದ ಬಂಡವಾಳವನ್ನ ಬಯಲು ಮಾಡಲಿದೆ. ಇನ್ನು ಪಾಕ್ ಉಗ್ರರ ಫ್ಯಾಕ್ಟರಿ ಎಂಬುದನ್ನ ಸಾರಲಿದೆ. ಪಾಕಿಸ್ತಾನದ ಎಲ್ಲ ವಾದವನ್ನ ಚೆಚ್ಚಿ ಹಾಕಲಿದೆ ನಮ್ಮ ಭಾರತ. ಭದ್ರತಾ ಮಂಡಳಿಯಲ್ಲಿ ಚೀನಾ, ಫ್ರಾನ್ಸ್, ರಷ್ಯಾ, ಯುಕೆ ಮತ್ತು ಅಮೆರಿಕ ಶಾಶ್ವತ ಸದಸ್ಯ ರಾಷ್ಟ್ರಗಳು. ಈ ರಾಷ್ಟ್ರಗಳಿಗೆ ವಿಟೋ ಚಲಾಯಿಸುವ ಅಧಿಕಾರ ಇದೆ. ಇದರಲ್ಲಿ ಯಾವುದಾದರೂ ಒಂದು ರಾಷ್ಟ್ರ ವಿಟೋ ಚಲಾಯಿಸಿದ್ರೆ ಭದ್ರತಾ ಮಂಡಳಿ ನಿರ್ಣಯ ಅಂಗೀಕಾರ ಆಗೋದಿಲ್ಲ. ಭಾರತದ ವಿರುದ್ಧ ನಿರ್ಣಯ ಬಂದ್ರೆ ರಷ್ಯಾ, ಫ್ರಾನ್ಸ್, ಅಮೆರಿಕ, ಯುಕೆ ವಿಟೋ ಚಲಾಯಿಸಬಹುದು. ಪಾಕ್ ವಿರುದ್ಧ ನಿರ್ಣಯ ಬಂದ್ರೆ ಚೀನಾ ವಿಟೋ ಚಲಾಯಿಸುವ ಎಲ್ಲ ಸಾಧ್ಯತೆ ಇದೆ. ಇನ್ನು ಅಲ್ಜೀರಿಯಾ, ಡೆನ್ಮಾರ್ಕ್, ಗ್ರೀಸ್, ಗಯಾನಾ, ಪಾಕಿಸ್ತಾನ, ಪನಾಮಾ